ಮತ್ತೆ ಇವ್ರು ಬಂದ್ರು, ಒಂದು ಚಿಕ್ಕ ಮಗುವಿನ ತರ ಇವ್ರು ಬಂದ್ರು. ಸೊ ಅವ್ರದ್ದು ಧ್ರುವಣ್ಣ ಮತ್ತೆ ಮಂಗಳೂರು ಇದರಿಂದ ಕನೆಕ್ಟ್ ಆದ್ರು. ನನಗೆ ಬಿಗಿನಿಂಗ್ ಅಲ್ಲಿ ಒಂದು 2-3 ವೀಕ್ಸ್ ಅಲ್ಲಿ ಏನ್ ಅನ್ಸ್ತು ಅಂತಂದ್ರೆ ಅವ್ರ ಮೇಲೆ ರಿಲೈ ಆಗಕ್ಕಾಗಲ್ಲ. ಅವರು ತನ್ನ ಇದಕ್ಕೆ ಹೇಗ್ ಬೇಕಾದ್ರೂ ಫ್ಲಿಪ್ ಆಗ್ತಾರೆ ಅಂತ ಗೊತ್ತಾಯ್ತು. ತನಗೆ ಅಲ್ಲಿ ಬೆನಿಫಿಟ್ ಇದ್ರೆ ಅವರು ಅದಕ್ಕೆ ಹೇಗ್ ಬೇಕಾದ್ರೂ ಫ್ಲಿಪ್ ಆಗ್ತಾರೆ. ಮತ್ತೆ ಒಂದು ಡಿಸಿಷನ್ ಒಂದು ಪ್ರಾಂಪ್ಟ್ ಒಂದು ಪ್ರಾಮಿನೆಂಟ್ ಆಗಿ ನಿಲ್ತಾರೆ ಅಂತ ಅನ್ನಿಸ್ಲಿಲ್ಲ. ಸೊ ಅದು ನನ್ನ ವ್ಯಕ್ತಿತ್ವಕ್ಕೆ ಮ್ಯಾಚ್ ಆಗಲ್ಲ. ಅಂಡ್ ಐ ವುಡಂಟ್ ಕನೆಕ್ಟ್ ಮೈ ಸೆಲ್ಫ್ ಟು ಸಚ್ ಪರ್ಸನ್. ತನ್ನ ಬೆನಿಫಿಟ್ಗೆ, ತನ್ನ ಅಜೆಂಡಾಗೆ, ಸಿಚುವೇಶನ್ ಅಥವಾ ಡಿಸಿಷನ್ ಹೇಗ್ ಬೇಕಾದ್ರೂ ಟರ್ನ್ ಮಾಡ್ತಾರೆ ಅಂತಂದ್ರೆ ಇಟ್ ಈಸ್ ನಾಟ್ ಮೈ ಪರ್ಸನಾಲಿಟಿ. ರೈಟ್ ಆರ್ ರಾಂಗ್, ವೆನ್ ವಿ ಆರ್ ಸ್ಟ್ಯಾಂಡಿಂಗ್. ನನಗೆ ಅದು ತುಂಬಾ ಇಷ್ಟ, ನನ್ನ ಪರ್ಸನಾಲಿಟಿ. ಸೊ ಇದು ಏನಾಗ್ತಿತ್ತು, ನನಗೆ ಅದು ಇಷ್ಟ ಆಗ್ತಾ ಇರ್ಲಿಲ್ಲ. ಅಲ್ಲಿ ಕೆಲವು ಸಿಚುವೇಶನ್ ಆಗುತ್ತೆ, ಸೂರಜ್ದು ಅದೊಂದು ಕಾಯಿನ್ದು ಗೇಮ್ ಅಲ್ಲಿ ಅವ್ರ ಕಣ್ಣಿಂಗ್ ಅಂತ ಅಂತಾರೆ. ಅವ್ರಿಗೆ ಯಾವಾಗ ನಮ್ಮ ಬಿಗ್ ಬಾಸ್ ಒಂದು ಆಫರ್ ಕೊಡ್ತಾರೆ ರಿಷಾ ರಘು ಅವ್ರಿಗೆ, ಇದು ನಿಮಗೆ ಸ್ಟ್ರೈಟ್ ಫೈನಲ್ ಕಂಟೆಂಡರ್ ಆಗಿ ಸೀಸನ್ ಇದಕ್ಕೆ ಹೋಗೋದಕ್ಕೆ, ಅದಕ್ಕೆ ಅವ್ರನ್ನ ಚೀಟಿಂಗ್ ಅಂತಾರೆ. ಬಟ್ ಇವರು ಹೊರಗಡೆ ಆಟ ಆಡಿದ ರೀತಿ, ಇವರು ಧನುಷ್ ಇವ್ರನ್ನ ನಂಬಿ ಮಲ್ಗಿರ್ಬೇಕಾದ್ರೆ ಅವ್ರ ಪಾಕೆಟ್ ಇಂದ ತಗೊಳ್ತಾರೆ. ಹೌ ಫೇರ್ ಇಟ್ ವಾಸ್. ನಿನ್ನನ್ನ ನಂಬಿ ಅವರಿಬ್ರು ಟೀಮ್ ಆಗಿ ನನ್ನ ವಿರುದ್ಧ ನಿಂತಿರುವಾಗ ಅವ್ರಿಗೆ ಸಿಕ್ಕಿದ ಆಪರ್ಚುನಿಟಿ ಅವ್ರು ತಗೊಂಡ್ರು, ನಿನಗೆ ಸಿಕ್ಕಿದಾಗ ನೀನ್ ಮಾಡಿದ್ದಿದೆ. ಆಮೇಲೆ ರಘು ನೀವು ಮಾಡಿದ್ದು ತಪ್ಪು ಗಿಪ್ಪು ಅಂತ ಹೇಳ್ತಿದ್ದಿದ್ದು ಹುಡುಗಿ, ಅವ್ರ ಕ್ಯಾಪ್ಟನ್ ಆಗಿ ಬಂದ ತಕ್ಷಣ ಅವ್ರ ಕೈ ಇಟ್ಕೊಂಡು ಓಡೋಗ್ತಾರೆ. ಸೊ ಇಟ್ ವಾಸ್ ಟೋಟಲಿ, ನನಗೆ ಹೇಗೆ ಅನಿಸ್ತು ಅಂತಂದ್ರೆ ದಿಸ್ ಪರ್ಸನ್ ಇಸ್ ನಾಟ್ ರೈಟ್ ಅಂತ ಅನಿಸ್ತು. ಸೊ ಅವತ್ತಿಂದ ನಾನು ಅದನ್ನ ಅವ್ರಿಗೆ ಆಮೇಲೆ ನಂದೊಂದು ನೇಚರ್ ಇದೆ, ವಾಟ್ ಎವರ್ ಇಟ್ ಇಸ್ ಐ ಸ್ಟ್ರೈಟ್ಲಿ ಟೆಲ್ ಆನ್ ಫೇಸ್.